ನೋಡಿ ಅತಿ ವೇಗದ ಆ, ಒಂದು ಚಾಲನೆ ಗಾಡಿಯ ಚಾಲನೆ ದುರಂತಕ್ಕೆ ಎಡೆ ಮಾಡಿಕೊಡುತ್ತೆ ಅನ್ನೋದು ನಿಜಾನೇ. ಹಿಂಗೆ ಮಂಗಳೂರು ಭಾಗದಲ್ಲಿ ಅತಿ ವೇಗ ದುರಂತವನ್ನ ತಂದಿತ್ತು. ವಿದ್ಯುತ್ ಕಂಬ ಪೀಸ್ ಪೀಸ್ ಆಯಿತು. ಓವರ್ ಸ್ಪೀಡ್ನಲ್ಲಿ ಬಂದಂತಹ ಬೈಕು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ರಭಸಕ್ಕೆ ಆ ವಿದ್ಯುತ್ ಕಂಬನೇ ತುಂಡಾಗಿ ಕೆಳಗೆ ಬೀಳುತ್ತೆ. ಈ ಘಟನೆ ಮಂಗಳೂರು ಹೊರವಲಯದ ಉಳ್ಳಾಲದ ಕಿನ್ಯಾದಲ್ಲಾಗಿರೋ ಘಟನೆ. ಏಕಾಏಕಿ ವಿದ್ಯುತ್ ಸಂಪರ್ಕ ಕಡಿತ ಆಗಿದ್ದರಿಂದ ಬಚಾವಾದರು. ವಿಜಯಪುರದ ವಿದ್ಯಾರ್ಥಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಪಘಾತದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಅತಿ ವೇಗವೇ ಅಪಘಾತಕ್ಕೆ ಕಾರಣ, ಅದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ಓವರ್ ಸ್ಪೀಡ್ನಲ್ಲಿ ಬಂದಿದ್ದಕ್ಕೆ ಕಂಟ್ರೋಲ್ ತಪ್ಪಿ ಆ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡಿತಾರೆ. ಡಿಕ್ಕಿ ರಭಸಕ್ಕೆ ನೋಡಿ, ಇಬ್ಬರು ವಿದ್ಯಾರ್ಥಿಗಳು ಬಿದ್ದಿದ್ದಾರೆ, ನೆಲದ ಮೇಲೆ ಬಿದ್ದರು. ಆ ಗಾಡಿಯ ಕಂಬಕ್ಕೆ ಗುದ್ದಿದ ಪರಿಣಾಮ ವಿದ್ಯುತ್ ಕಂಬನೇ ಪೀಸ್ ಪೀಸ್ ಆಗಿಬಿಡುತ್ತೆ, ಅರ್ಧ ಕೆಳಗೆ ಬೀಳುತ್ತೆ. ಸದ್ಯ ಗುದ್ದುತ್ತಾ ಇದ್ದಂಗೆ ಅಲ್ಲಿ ಪವರ್ ಕಟ್ ಆಗಿದೆ. ಪವರ್ ಕಟ್ ಆಗಿದ್ದಕ್ಕೆ ಏನೂ ಆಗಿಲ್ಲ, ಸಮಸ್ಯೆ ಏನಾಗಿಲ್ಲ. ಅಕಸ್ಮಾತ್ ಏನಾದರೂ ಅದರಲ್ಲಿ ಪವರ್ ಇದ್ದಿದ್ದರೆ, ಕರೆಂಟ್ ಹಂಗೆ ಇದ್ದಿದ್ದರೆ, ಅದು ತಗುಲಿ ಏನಾದರೂ ಬೇರೆ ರೀತಿಯ ಅವಘಡಗಳು ಇನ್ನೂ ಜಾಸ್ತಿ ಆಗ್ಬೋದಾಗಿತ್ತು. ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅವರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಅವರಿಬ್ಬರನ್ನ. ನೋಡಿ, ಸ್ಥಳದಲ್ಲಿ ಎದ್ದು ಕೂರ್ತಾರೆ ಅವರು. ನೋಡಿ, ಎರಡೂ CCTV ವಿಜುವಲ್ಸ್ನ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಆ ಕಂಬಕ್ಕೆ ಗುದ್ದಿದ್ದ ಸಂದರ್ಭ, ಆ ಓವರ್ ಸ್ಪೀಡ್ಗೆ ಇಡೀ ಕಂಬನೇ ನೋಡಿ ಅರ್ಧ ಪೀಸ್ ಪೀಸಾಗಿ ಕೆಳಗೆ ಬೀಳುತ್ತೆ. ಸದ್ಯ ಪವರ್ ಕಟ್ ಆಗಿದ್ದಕ್ಕೆ ಬಚಾವಾದರು. ಅದಾದಮೇಲೆ ಬಿದ್ದ ನಂತರ ಆರೆಂಜ್ ಕಲರ್ ಅಂದರೆ ಬೈಕ್ನ ಹಿಂದ್ಗಡೆ ಕೂತಿದ್ದವನು ತಕ್ಷಣ ಎದ್ದೇಳ್ತಾನೆ. ಅಲ್ಲಿನ ಸ್ಥಳೀಯರು ಓಡಿ ಬರ್ತಾರೆ, ರಕ್ಷಣೆ ಮಾಡುವಂಥ ಕೆಲಸ. ಅಲ್ಲೇ ಆರೆಂಜ್ ಕಲರ್ ಟಿ ಶರ್ಟ್ ಹಾಕಿದ್ದಾನೆ ನೋಡಿ, ಹಿಂದ್ಗಡೆ ಕೂತಿದ್ದವನು ಆತ ಎದ್ದು ಕೂರ್ತಾನೆ. ಬಟ್ ಗಾಡಿ ಓಡಿಸ್ತಾ ಇದ್ದವನು ಅಲ್ಲೇ ಹಂಗೆ ಜ್ಞಾನ ತಪ್ಪಿ ಬಿದ್ದಿದ್ದಾನೆ.